ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡೊನಾಲ್ಡ್ ಟ್ರಂಪ್ಗೆ ಹುಚ್ಚು ದೊರೆ ಅಂತ ಕರಿತೀವಿ, ಐಲು ದೊರೆ ಅಂತ ಕರಿತೀವಿ, ಬಾಯಿಗೆ ಬಂದಿದ್ದು ಮಾತನಾಡುವಂಥ ವ್ಯಕ್ತಿ ಅಂತ ಕರೀತಿದ್ದಾರೆ. ಯಾವಾಗ ಇಂಥದ್ದೊಂದು ಪ್ರಸಂಗ ಬರೋದಕ್ಕೆ ಶುರುವಾಯಿತು ಅಂತ ಹೇಳಿದರೆ, ಇರಾನ್ ವಿರುದ್ಧ ಇವತ್ತು ಇರುವ ಹೇಳಿಕೆ ನಾಳೆ ಬೆಳಗ್ಗೆ ಟ್ರಂಪ್ ಅವ್ರದ್ದು ಇರೋಲ್ಲ, ಇವತ್ತು ಇರುವಂತಹ ನಿಲುವು ನಾಳೆ ಬೆಳಗ್ಗೆ ಇರೋದಿಲ್ಲ. ಅಂತಹ ಹೇಳಿಕೆಗಳನ್ನು, ಅಂತಹ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಕ್ಯಾಮ್ರಾಗಳ ಮುಂದೆ ಕೊಡ್ತಾನೇ ಬಂದರು. ಅವರ ಟ್ರುತ್ ಎನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಹಾಕೋದು, ಕ್ಯಾಮ್ರಾಗಳ ಮುಂದೆ ಮಾತನಾಡೋದು, ಹಾರ್ಮುಜ್ ವಿಚಾರಕ್ಕೆ ಒಂದು ಮಾತನಾಡೋದು, ಇರಾನ್ ವಿಚಾರದಲ್ಲಿ ಒಂದು ಮಾತನಾಡೋದು, ಪಾಕಿಸ್ತಾನ ವಿಚಾರದಲ್ಲಿ ಒಂದು ಮಾತನಾಡೋದು. ಈ ಎಲ್ಲ ಹೇಳಿಕೆಗಳನ್ನು ನೋಡ್ತಾ ನೋಡ್ತಾ ಹೋಗಿ ಡೊನಾಲ್ಡ್ ಟ್ರಂಪ್ ಉದ್ದೇಶ ಏನು ಅನ್ನೋದು ಅಲ್ಟಿಮೇಟ್ ಆಗಿ ಬರ್ತಾ ಇರುವಂಥ ಪ್ರಶ್ನೆ. ಅಮೆರಿಕವನ್ನ ಜಗತ್ತಿನಲ್ಲಿ ಮತ್ತೊಮ್ಮೆ ಗ್ರೇಟ್ ಅಮೆರಿಕ ಮಾಡಬೇಕು ಅಂತ ಪಣ ತೊಟ್ಟಿರುವಂತಹ ಡೊನಾಲ್ಡ್ ಟ್ರಂಪ್ ಇರಾನ್ ಅನ್ನ ನಾಶ ಮಾಡಿಬಿಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ಹಿಂದಿರೋ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ? ಕಳೆದ ಬಾರಿ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಟ್ರಂಪ್ಗೂ ಇದೀಗ ಅಧ್ಯಕ್ಷರಾಗಿರುವಂತಹ ಟ್ರಂಪ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವ ಕಾರಣಕ್ಕಾಗಿ? ಹಾಗಾದರೆ ಅವರ ಮಾನಸಿಕ ಆರೋಗ್ಯ ಏನಾಗ್ತಾ ಇದೆ? ಡೊನಾಲ್ಡ್ ಟ್ರಂಪ್ ಅನೇಕ ಹೇಳಿಕೆಗಳನ್ನು 28ನೇ ತಾರೀಕಿನಿಂದ ಟಿಲ್ ಟುಡೇ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ವಿಚಿತ್ರ ಮಾತುಗಳನ್ನು ಕೂಡ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ಟ್ರಂಪ್ ಒಂದ್ಸರಿ ನೋಡ್ಬಿಡೋಣ ಅದನ್ನ. Going to China, Mr. President, has Xi Jinping reached out? No, but we have a very good relationship with China. He would like to see this ended also. He certainly wants it ended. Everyone, I want to see it ended too, but we can't give a nuclear weapon to a group of people that have caused nothing but havoc for 47 years. Look, I'm the president that's done something about it. This should have been, and many other presidents regret that they didn't. I don't think he's doing a very good job. He likes crime, I guess. He hit us. Think of it. He's worried about fear. What about the fear when the ministers and the priests and all of those great people that were arrested during COVID, and in many cases they're outside 10 feet apart. 10 o'clock tomorrow, we have a blockade going into effect. That'll be 10 o'clock tomorrow. ಡೊನಾಲ್ಡ್ ಟ್ರಂಪ್ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಇದೀಗ ಅಮೆರಿಕಾದಲ್ಲಿ ಮಾನಸಿಕ ಸಮಸ್ಯೆಯಿಂದ ಟ್ರಂಪ್ ನರಳಾಡ್ತಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ವಿಪಕ್ಷಗಳು, ಕೆಲ ಮನಶಾಸ್ತ್ರಜ್ಞರು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ? ಡೊನಾಲ್ಡ್ ಟ್ರಂಪ್ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಕೀಯ ವಲಯ ಇದೆ, ಯಾಕಂದರೆ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕದ ಅಧ್ಯಕ್ಷರ ಪರಿಸ್ಥಿತಿ ಹೀಗಾಗ್ಬಿಟ್ರೆ ಮುಂದೇನು ಎನ್ನುವಂಥ ಆತಂಕ. ಅನೇಕ ಮನಃಶಾಸ್ತ್ರಜ್ಞರು ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅವರು ಹೇಳ್ತಾ ಇರುವಂತಹ ಮಾತೇನು ಅಂತ ಹೇಳಿದ್ರೆ, ಒಬ್ಬ ಮಾನಸಿಕ ರೋಗಿ ಅಥವಾ ಮಾನಸಿಕ ಅಸ್ವಸ್ಥನನ್ನ ವೈದ್ಯರ ಹತ್ರ ಕರೆದುಕೊಂಡು ಹೋಗಿ ಆತನ ಪರೀಕ್ಷೆ ಆಗಿ ಈತ ಮಾನಸಿಕ ಅಸ್ವಸ್ಥ ಅಂತ ಅವರು ದೃಢಪಡಿಸುವವರೆಗೂ ಕೂಡ ಅದನ್ನು ಸಾರ್ವಜನಿಕವಾಗಿ ಹೇಳುವಂತಿಲ್ಲ. ಇದು ನಿಯಮ, ಇದು ರೋಗಿಯ ದೃಷ್ಟಿಯಿಂದ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆ. ಸಾರ್ವಜನಿಕ ಹಿತಾಸಕ್ತಿ ಇರುವ ಕಾರಣಕ್ಕಾಗಿ ಯಾವುದೇ ವೈದ್ಯಕೀಯ ಪರೀಕ್ಷೆಗಳು ದೃಢಪಡಿಸದೇ ಇದ್ದರೂ ಕೂಡ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಡ್ಯೂಟಿ ಟು ವಾರ್ನ್, ದೇಶದ ಸುರಕ್ಷತೆಯ ಮೊದಲ ಆದ್ಯತೆ ಆಗಬೇಕು. ಹೀಗಾಗಿ ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದೀವಿ ಅಂತ. ಯಾವ ಕಾರಣಕ್ಕಾಗಿ ಹೇಳ್ತಿದ್ದಾರೆ? ಅಸಂಬದ್ಧ ಮಾತುಗಳು, ವಿಷಯಗಳು, ಅವಾಚ್ಯ ಶಬ್ದಗಳು. ಇತ್ತೀಚೆಗೆ ಒಂದು ಟ್ರೂತ್ನಲ್ಲಿ ಅವರೊಂದು ಪದಗಳನ್ನು ಬಳಕೆ ಮಾಡಿ, ಅಶ್ಲೀಲ ಪದವನ್ನು ಬಳಕೆ ಮಾಡಿ ಪೋಸ್ಟ್ ಮಾಡಿದ್ದನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ. ಇರಾನ್ ವಿರುದ್ಧದ ನಿರ್ಧಾರದ ಬೆದರಿಕೆಗಳನ್ನು ಹಾಕ್ತಾ ಇರೋದು, ಹುಚ್ಚುತನ ಮತ್ತು ಅಪಾಯಕಾರಿ ಇವೆಲ್ಲವೂ ಕೂಡ ಅಂತ ಲಕ್ಷಣಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಒಬ್ಬ ಸಂದೇಹವನ್ನು ವ್ಯಕ್ತಪಡಿಸಿ ಒಬ್ಬ ವ್ಯಕ್ತಿ ಹೇಳ್ತಾರೆ, ಎರಿಕ್ ಫ್ರೈಮ್ ಅಂತ ಮನೋವಿಶ್ಲೇಷಕರವರು ಅಮೆರಿಕದ್ದು, ತನ್ನ ರಕ್ಷಣೆಗಾಗಿ ಇಡೀ ದೇಶ ಅಥವಾ ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ತಳ್ಳಬಹುದಾದಂತಹ ಮಾನಸಿಕ ರೋಗಗಳು ಈ ವ್ಯಕ್ತಿ ಹತ್ರ ಕಾಣಿಸ್ಕೊಳ್ತಾ ಇದೆ. ತನ್ನ ಉದ್ದೇಶಕ್ಕಾಗಿ ಇಡೀ ದೇಶದ ಅಸ್ತಿತ್ವವನ್ನು, ಇಡೀ ದೇಶದ ಅಧಿಕಾರವನ್ನು ಬಳಸಿಕೊಳ್ಳುವಂತಹ ಸ್ಥೀಮಿತೆ ಈ ವ್ಯಕ್ತಿ ಹತ್ರ ಕಂಡು ಬರ್ತಾ ಇಲ್ಲ. ಅದರ ಬದಲಾಗಿ ಇರಾನ್ ವಿರುದ್ಧ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಅವರ ಮಾನಸಿಕ ಅಸ್ಥಿಮತೆಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಟ್ರಂಪ್ ವಿಚಿತ್ರ ಅನುಮಾನದ ಮೇಲೆ, ಅಂದರೆ ಈ ವರ್ತನೆಯ ಮೇಲೆ ಅನುಮಾನ ಯಾಕೆ? ನಾನು ಅವಾಗಲೇ ಹೇಳಿದೆ, ಟ್ರಂಪ್ ಅವರು ಕೊಟ್ಟಂತಹ ಹೇಳಿಕೆಗಳು, ಅಸಂಬದ್ಧ ಹೇಳಿಕೆಗಳು, ಅದರ ಜೊತೆಗೆ ಅವರು ನಡೆದುಕೊಳ್ತಾ ಇರುವಂಥ ರೀತಿ, ವಿಚಿತ್ರ ವರ್ತನೆಗಳು, ವಯಸ್ಸಿನ ಸಂಬಂಧ 79 ವರ್ಷ.
ಡೊನಾಲ್ಡ್ ಟ್ರಂಪ್ಗೆ 79 ವರ್ಷ. ಈ ವಯಸ್ಸಿನಲ್ಲಿ ಅವರು ನಡೆದುಕೊಳ್ತಾ ಇರುವಂಥ ರೀತಿ, ಮತ್ತೊಂದು ಕಡೆ ವ್ಯಕ್ತಿತ್ವದ ಗುಣಲಕ್ಷಣ, ಇದಕ್ಕೆ ತಜ್ಞರು ಒಂದು ವರದಿ ಮಾಡಿದ್ದಾರೆ. ಇದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಮಾರಕ ಆತ್ಮರತಿಯಿಂದ ಇವರು ಬಳಲ್ತಾ ಇದ್ದಾರೆ. ಒಂದು ಪದವನ್ನೇ ಆಡ್ ಮಾಡಿದ್ದಾರೆ, ಮಾರಕ ಆತ್ಮರತಿಯಿಂದ. ಏನಿದು ಮಾರಕ ಆತ್ಮರತಿ? ನಾನೇ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ, ಉಳಿದವರೆಲ್ಲರೂ ಕೂಡ ಕನಿಷ್ಠ. ಆತ್ಮ ಪ್ರಶಂಸೆ ಮಾಡಿಕೊಳ್ಳೋದು, ಯಾವಾಗಲೂ ಕೂಡ ಬೇರೆಯವರು ನನ್ನನ್ನು ಹೊಗಳಬೇಕು ಅನ್ನುವಂತಹ ಒಂದು ಬುದ್ಧಿ ಅಥವಾ ಮನೋರೀತಿ ಇದೆಯಲ್ಲ, ಅದಕ್ಕೆ ಅವರು ಮಾರಕ ಆತ್ಮರತೆ ಅಂತ ಕರೀತಾ ಇದ್ದಾರೆ. ಮತ್ತೊಂದು ಕಡೆ ಸಂದೇಹ ಇರುತ್ತೆ ಮನುಷ್ಯನಿಗೆ ಯಾವಾಗಲೂ ಕೂಡ. ಡೊನಾಲ್ಡ್ ಟ್ರಂಪ್ಗೆ ಒಂದು ಭಯ ಇದೆ, ಇರಾನ್ ಎಲ್ಲಿ ಅಮೆರಿಕಾದ ಮೇಲೆ ಏನು ಮಾಡಿಬಿಡುತ್ತೋ, ಬೇರೆ ಬೇರೆ ದೇಶಗಳು ಏನು ಮಾಡಿಬಿಡುತ್ತೋ ಅಂತ. ಇಂಥದ್ದೊಂದು ಸಂದೇಹ ನನ್ನ ವಿರುದ್ಧ ಪಿತೂರಿಯನ್ನು ಯಾವಾಗಲೂ ಪಕ್ಕದ ರಾಷ್ಟ್ರ ಮಾಡ್ತಾನೇ ಇರುತ್ತೆ ಅನ್ನುವಂಥ ಒಂದು ಮನೋಭಾವ ಇದೆಯಲ್ಲ, ಅದು ಡೊನಾಲ್ಡ್ ಟ್ರಂಪ್ ಅವರ ವರ್ತನೆ ಬದಲಾಗೋದಕ್ಕೆ ಕಾರಣ ಅಂತ ಹೇಳ್ತಾ ಇರೋದು. ಹೀಗಾಗಿ ಅವರು ಇತ್ತೀಚೆಗೆ ಒಂದು ಡೀಪ್ ಸ್ಟೇಟ್ ಎನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿ ಒಂದು ಟ್ವೀಟ್ ಮಾಡಿದ್ರು, ಅದರನ್ನು ಉಲ್ಲೇಖ ಮಾಡಿ ಅವರು ಹೇಳ್ತಾ ಇರೋದು. ಇದರ ಜೊತೆಗೆ ಮತ್ತೊಬ್ಬರನ್ನು ಅವಮಾನಿಸುವುದು, ಅವಹೇಳನಕಾರಿಯಾಗಿ ಅವರನ್ನು ಕಾಣೋದು, ಅದರ ಜೊತೆಗೆ ಮತ್ತೊಂದು ರಾಷ್ಟ್ರಕ್ಕೆ ಅವರು ಬೆದರಿಕೆ ಹಾಕೋದು, ಇದೆಲ್ಲದಕ್ಕೂ ಕೂಡ ಕಾರಣ, ಮತ್ತು ಈ ನಮ್ಮ ಅನುಮಾನಗಳಿಗೆ ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಟ್ರಂಪ್ ಹುಚ್ಚ ಅಂತ ಅವರ ಆಪ್ತರು ಹೇಳಿದ್ದಾರೆ. ಅವರ ಜೊತೆಗೆ ಅನೇಕ ವರ್ಷಗಳಿಂದ ಇದ್ದವರು ಅಲೆಕ್ಸ್ ಜೋನ್ಸ್ ಅಂತ. ಅಲೆಕ್ಸ್ ಜೋನ್ಸ್ ಮತ್ತು ಡೊನಾಲ್ಡ್ ಟ್ರಂಪ್ ಒಂದು ಸಂದರ್ಶನ ಆಗಿತ್ತು. ಆ ಸಂದರ್ಶನದ ಮುಖಾಂತರ ಇಬ್ಬರ ಸ್ನೇಹಿತ ಆಗಿದ್ರು, ಅಂದರೆ ಅವರ ಸಂಬಂಧ ಬೆಳೆದು ನಿಂತಿತ್ತು. ಆ ಸಂಬಂಧ ಬೆಳೆದು ನಿಂತು ಅನೇಕ ವರ್ಷಗಳಿಂದ ಅವರಿದ್ದರು. ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯ ಪರವಾಗಿಯೂ ಕೂಡ ಈ ವ್ಯಕ್ತಿ ಕೆಲಸ ಮಾಡಿದ್ರು. ಅಲೆಕ್ಸ್ ಜೋನ್ಸ್ ಎನ್ನುವಂಥ ವ್ಯಕ್ತಿ ಕೆಲಸ ಮಾಡಿದಂಥ ಅಲೆಕ್ಸ್ ಜೋನ್ಸ್ ಇವತ್ತು ಹೇಳ್ತಾ ಇದ್ದಾರೆ, ಟ್ರಂಪ್ ಅವರ ಜೊತೆಗಿದ್ದಂಥ ವ್ಯಕ್ತಿ ಇವರನ್ನ ಮಾರ್ವೆಲ್ ಕಾಮಿಕ್ಸನ್ ವಿಲನ್ ಎನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿ ಅದಕ್ಕೆ ಹೋಲಿಕೆ ಮಾಡಿದ್ದಾರೆ. ಏನಿದು ಮಾರ್ವೆಲ್ ಕಾಮಿಕ್ಸನ್ ವಿಲನ್ ಅಂತ ಹೇಳಿದರೆ, ನಮ್ಮಲ್ಲಿ ಹೇಗೆ ಒಂದು ಕೆಲವೊಂದಿಷ್ಟು ಕಟ್ಟು ಕಥೆಗಳು, ಪೌರಾಣಿಕ ಕಥೆಗಳು, ಬೇರೆ ಬೇರೆ ಕಥೆಗಳಿದೆ, ಅದೇ ರೀತಿಯಾಗಿ ಅಮೆರಿಕಾದಲ್ಲಿರುವಂಥ ಒಂದು ಕಥೆ ಇದು. ಈ ಕಥೆಯಲ್ಲಿ ಇಬ್ಬರು ವ್ಯಕ್ತಿ ಬರ್ತಾರೆ, ಥಾನೋಸ್ ಮತ್ತು ಗ್ಯಾಲಕ್ಟಸ್ ಅಂತ. ಈ ಥಾನೋಸ್ ಮತ್ತು ಗ್ಯಾಲಕ್ಟಸ್ ಅವರ ಉದ್ದೇಶ ಏನಾಗಿರುತ್ತೆ ಈ ಕಥೆಯಲ್ಲಿ ಅಂತ ಹೇಳಿದರೆ, ಈ ಭೂಮಂಡಲದ ಎಲ್ಲ ಗ್ರಹ ಮತ್ತು ನಾಗರಿಕತೆಗಳನ್ನು ನಾವು ಕ್ಷಣ ಮಾತ್ರದಲ್ಲಿ ಹೊಡೆದು ಉಳಿಸ್ಬಿಡ್ತೀವಿ, ಎಲ್ಲವನ್ನೂ ಕೂಡ ನಾಶ ಮಾಡಬಲ್ಲಂತಹ ಶಕ್ತಿ ನಮ್ಮ ಬಳಿ ಇರುತ್ತಂತ ಈ ಸಿನಿಮಾಗಳಲ್ಲಿ ಡೈಲಾಗ್ ಹೊಡಿತಾರಲ್ಲ ಹೀರೋಗಳು, ಆ ರೀತಿಯಾಗಿ ಈ ಕಥೆಗಳಲ್ಲಿ ಮಾರ್ವೆಲ್ ಕಾಮಿಕ್ಸ್ ಕಥೆಯಲ್ಲಿ ಥಾನೋಸ್ ಮತ್ತು ಗ್ಯಾಲಕ್ಟಸ್ ಎನ್ನುವಂಥ ವ್ಯಕ್ತಿಗಳು ಹೇಳ್ಕೊಳ್ತಾ ಇರ್ತಾರೆ. ಅದು ವಾಸ್ತವಿಕವಾಗಿ ಅದು ಸಾಧ್ಯವಿರದಂತಹ ಸಂಗತಿ, ಆದರೆ ಅವ್ರ ಕಥೆಯಲ್ಲಿ ಆ ರೀತಿಯಾಗಿ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ ಅಲೆಕ್ಸ್ ಜೋನ್ಸ್ ಒಂದು ಕಂಪ್ಯಾರಿಸನ್ ಮಾಡಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೊಟ್ಟಂತ ಹೇಳಿಕೆ ಇದು. ಅಲೆಕ್ಸ್ ಜೋನ್ಸ್ ಇನ್ಫೋವರ್ಡ್ಸ್ ಅನ್ನುವಂಥ ಒಂದು ಕಂಪನಿ ಅದು. ಆ ಕಂಪನಿಯ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಪ್ರಚಾರ ಮಾಡಿದಂಥ ವ್ಯಕ್ತಿ ಇದೀಗ ಆ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಮಾನಸಿಕ ಸ್ಥೀಮಿತೆಯನ್ನು ಕಳ್ಕೊಂಡಿದ್ದಾರೆ ಅಂತ. ಇನ್ನೊಬ್ಬ ಆಪ್ತ ಕೂಡ ಇದ್ದಾರೆ, ಟಕ್ಕರ್ ಕಾರ್ಲ್ಸನ್ ಅಂತ. ಈ ವ್ಯಕ್ತಿ ಪತ್ರಕರ್ತ, ಅಮೆರಿಕಾದ ಪ್ರಖ್ಯಾತ ಪತ್ರಕರ್ತ ಇದ್ದ. ಅನೇಕ ವರ್ಷಗಳಿಂದ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗಿದ್ರು. ಅಮೆರಿಕಾದ ವ್ಯಾನ್ಸ್ ಏನಿದ್ದಾರೆ, ಉಪರಾಷ್ಟ್ರಾಧ್ಯಕ್ಷ ಅಂತ ಏನು ಕರಿತೀವಿ, ಆ ವ್ಯಕ್ತಿಯನ್ನು ಆಯ್ಕೆ ಮಾಡೋದ್ರಲ್ಲೂ ಕೂಡ ಭಾರಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಂತಹ ವ್ಯಕ್ತಿ. ಒಂದು ಕಾಲದಲ್ಲಿ ಟ್ರಂಪ್ ಅವರಿಗೆ ಅತ್ಯಾಪ್ತರಾಗಿದ್ದಂತಹ ವ್ಯಕ್ತಿ ಇವರು. ಈ ವ್ಯಕ್ತಿ ಕೂಡ ಹೇಳ್ತಾ ಇದ್ದಾರೆ, ಅವರ ಅಸ್ಥಿರತೆಯನ್ನು ಕಾಲನ್ಸ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅವರು ಪ್ರಶ್ನೆ ಮಾಡೋದರ ಜೊತೆಗೆ ಇವರು ಅಸಮರ್ಥರು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇರೋದು. ವಿಲನ್ ಅಥವಾ ಸರ್ವಾಧಿಕಾರಿಯಂತೆ ಆ ವ್ಯಕ್ತಿ ಮಾತನಾಡ್ತಾ ಇದ್ದಾರೆ, ನಡೆದುಕೊಳ್ತಾ ಇದ್ದಾರೆ ಅಂತ. ಯಾರೋ ವಿರೋಧ ಪಕ್ಷಗಳ ನಾಯಕರುಗಳು ಕೊಟ್ಟಂತಹ ಹೇಳಿಕೆಗಳಲ್ಲ ಇದು. ಯಾವ ವ್ಯಕ್ತಿಗಳು ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಅನೇಕ ವರ್ಷಗಳಿಂದ ಕೆಲಸ ಮಾಡಿ ಇವತ್ತು ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕೊಟ್ಟಂಥ ಹೇಳಿಕೆಗಳನ್ನು ಗಮನಿಸಿ ಮತ್ತು ಅವರ ವ್ಯಕ್ತಿತ್ವವನ್ನು ಆಧರಿಸಿ ಕೊಟ್ಟಂಥ ಹೇಳಿಕೆಗಳು. ಇವರು ಏನೋ ಹೇಳಿಕೆ ಕೊಟ್ಟರು, ಇದಕ್ಕೆ ಡೊನಾಲ್ಡ್ ಟ್ರಂಪ್ ಕೂಡ ಟಕ್ಕರ್ ಕೊಟ್ಟಿದ್ದಾರೆ, ಸಮರ್ಥನೆ ಕೊಟ್ಟಿದ್ದಾರೆ, ಕೌಂಟರ್ ಮಾಡಿದ್ದಾರೆ. ಏನು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್? ಸಹಜವಾಗಿ ಹೇಳ್ತಾರೆ, ಇವರ IQ ಲೆವೆಲ್ ಕಡಿಮೆ ಆಗಿಬಿಟ್ಟಿದೆ ಅಂತ. IQ ಲೆವೆಲ್ ಕಡಿಮೆ ಆಗಿದೆ ಇವ್ರದ್ದೆಲ್ಲರದು ಕೂಡ. ಪ್ರಚಾರಕ್ಕಾಗಿ ಏನೇನೋ ಮಾತನಾಡ್ತಾ ಇದ್ದಾರೆ. ನಾನು ಸರಿಯಾಗಿ ಇದ್ದೇನೆ, ನನ್ನನ್ನು ಟೀಕಿಸುವ ಬದಲು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಅವರೇ ಹೋಗಿ ಮನೋವೈದ್ಯರನ್ನು ಕಾಣಲಿ ಅಂತ. ಇಲ್ಲೊಂದು ಪ್ರಸಂಗ ನಡೆದಿದೆ ಅಮೆರಿಕಾದಲ್ಲಿ. ಈ IQ ಲೆವೆಲ್ ಕಡಿಮೆ ಆಗಿದೆ ಅಂತ ಯಾವಾಗ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಆವಾಗ
ಈ ಕಾರ್ಲ್ಸನ್ ಸೇರಿದಂತೆ ಕೆಲವೊಂದಿಷ್ಟು ಜನ ಏನು ಮಾಡಿದ್ದಾರೆ, IQ ಲೆವೆಲ್ನ ಒಂದು ಟೋಪಿಯನ್ನು ಹಾಕ್ಕೊಂಡು ಅದನ್ನು ಪ್ರಚಾರ ಮಾಡೋ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಾಸ್ಯಾಸ್ಮಾತ್ಮಕವಾಗಿ ಒಂದು ವಿವರಣೆ ಕೊಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅವರು ನಡ್ಕೊಂಡಂತಹ ರೀತಿಗಳು, ಅದು ಭಾರತದ ವಿಚಾರಕ್ಕೆ ಬನ್ನಿ ನೀವು. ಸುಂಕದ ವಿಚಾರದಲ್ಲಿ ಯಾವೆಲ್ಲ ಸ್ಟೇಟ್ಮೆಂಟ್ಗಳನ್ನು ಅವರು ಕೊಟ್ಟರು. ಒಂದು ನರೇಂದ್ರ ಮೋದಿ ನನ್ನ ಮಿತ್ರ ಅಂತ ಹೇಳಿದರು. ಪಾಕಿಸ್ತಾನ ವಿಚಾರದಲ್ಲಿ ಅವರು ಕೊಟ್ಟಂತಹ ಹೇಳಿಕೆಗಳು. 79 ವರ್ಷ ಆಯಿತು ಡೊನಾಲ್ಡ್ ಟ್ರಂಪ್ಗೆ. ಇದೀಗ ಅವರು ಹೇಳ್ತಾ ಇದ್ದಾರೆ ನಾನು ಸರಿಯಾಗಿದ್ದೀನಿ ಅಂತ. ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ಲ, ಸ್ವತಃ ಈ ವಿಚಾರಕ್ಕೆ ಶ್ವೇತಾ ಭವನವು ಕೂಡ ಸ್ಪಷ್ಟನೆ ಕೊಟ್ಟಿದೆ. ಏನು ಹೇಳ್ತಾ ಇದೆ? ಟ್ರಂಪ್ ಸಂಪೂರ್ಣವಾಗಿ ಆರೋಗ್ಯದಿಂದಿದ್ದಾರೆ, ಅವರಿಗೆ ಯಾವುದೇ ಅನಾರೋಗ್ಯ ಸಮಸ್ಯೆಗಳಿಲ್ಲ. ಕ್ಯಾಪ್ಟನ್ ಸಿನ್ BP ಬಾರ್ಬೆಲ್ಲಾ ಕೊಟ್ಟಂತಹ ಹೇಳಿಕೆ ಇದು. ಆದರೆ ಅವರೊಂದು ಉಲ್ಲೇಖ ಮಾಡಿದ್ದಾರೆ, ಕಾಗ್ನಿಟಿವ್ ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ಅವರು 100% ಅಂಕಗಳನ್ನು ಗಳಿಸಿದ್ದಾರೆ ಅಂತ. ಯಾರು ಹೇಳ್ತಾ ಇರೋದು? ಶ್ವೇತಭವನ ಹೇಳ್ತಾ ಇರುವಂತಹ ಡೀಟೇಲ್ಸ್ ಇದು. ಏನಿದು ಕಾಗ್ನಿಟಿವ್ ಪರೀಕ್ಷೆ ಅಂದ್ರೇನು, ಯಾಕೆ ಮಾಡಿದರು, ಮೆದುಳಿನ ಕಾರ್ಯಕ್ಷಮತೆ ಹೇಗಿದೆ, ಈ ವ್ಯಕ್ತಿ ಹತ್ರ ಇರುವಂತಹ ನೆನಪಿನ ಶಕ್ತಿ ಯಾವ ಪರಿಪ್ರಮಾಣದಲ್ಲಿದೆ, ಆಲೋಚನಾ ಸಾಮರ್ಥ್ಯ ಯಾವ ದಿಕ್ಕಿನಲ್ಲಿದೆ ಅನ್ನುವಂಥ ಆ ಕಾರಣಕ್ಕಾಗಿ ಇದನ್ನು ಕಾಗ್ನಿಟಿವ್ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಈ ಪರೀಕ್ಷೆಯಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕ್ರೋನಿಕ್ ಇನ್ಸ್ಪಿಷನ್ಸ್ ಅಂತ ಅದೊಂದು ಪರೀಕ್ಷೆ, ಅದನ್ನು ಕೂಡ ಅವರು ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳ್ತಾ ಇರೋದು ಕಾಲುಗಳ ರಕ್ತನಾಳಗಳಲ್ಲಿನ ಕವಾಟಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಸಮಸ್ಯೆ ಇದೆ. ಆ ಸಮಸ್ಯೆಗೆ ನಾವು ವೈದ್ಯರು ಪರಿಹಾರವನ್ನು ಕೊಟ್ಟಿದ್ದೀವಿ ಅಂತ. ಇವೆಲ್ಲದರ ನಡುವೆ ಒಂದು ಸರ್ವೆ ಹೊರಬಿದ್ದಿದೆ, ಇಸ್ಪೋಸ್ ಸರ್ವೆ ಅಂತ. ಈ ಸರ್ವೆಯಲ್ಲಿ ಏನು ಹೇಳಲಾಗ್ತಾ ಇದೆ ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವಯಸ್ಸಾದಂತೆ ಟ್ರಂಪ್ ವಿಚಿತ್ರ ವರ್ತನೆ ತೋರ್ತಿದ್ದಾರೆ ಅಂತ 61% ಮಂದಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿರು. ಹಾಗಾದರೆ ಇವರೆಲ್ಲರೂ ಕೂಡ ವಿರೋಧ ಪಕ್ಷದವರ? ನೋ. ಈ 61%ರಲ್ಲಿ ರಿಪಬ್ಲಿಕನ್ ಪಾರ್ಟಿ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯವರು ಕೂಡ 30% ವೋಟ್ ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ವಯಸ್ಸು ಆದಂತೆ ಅವರು ಅಸ್ಥಿರ ಆಗ್ತಿದ್ದಾರೆ ಎನ್ನುವಂಥ 61%ನಲ್ಲಿ 30% ರಿಪಬ್ಲಿಕನ್ ಪಾರ್ಟಿಯವರಿದ್ದಾರೆ. ಮಾನಸಿಕ ಚುರುಕುತನ 2023ರಲ್ಲಿ ಅವರದ್ದು 54% ಇತ್ತು, 2026ರಲ್ಲಿ 45% ಇಳಿಕೆ ಆಗಿದೆ ಅಂತ. ಮತ್ತೊಂದು ಕಡೆ ಮಾನಸಿಕ ಸಾಮರ್ಥ್ಯ ವಿಶ್ವಾಸ 53ರಿಂದ 36% ಕುಸಿತ ಆಗಿದೆ. ರಿಪಬ್ಲಿಕನ್ನರು 81% ಜನ ಚುರುಕರಾಗಿದ್ದಾರೆ ಎನ್ನುವಂಥ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಪಕ್ಷೇತರರು ಕೂಡ 60% ಜನ ಟ್ರಂಪ್ ಮಾನಸಿಕ ಸಾಮರ್ಥ್ಯದ ಮೇಲೆ ಅನುಮಾನವನ್ನು ಹೊರಹಾಕಿದ್ದಾರೆ. ರಿಪಬ್ಲಿಕನ್ನರು 81% ಜನ ಚುರುಕರಿದ್ದಾರೆ ಎನ್ನುವಂಥ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮಾತ್ರ ಇಂಥದ್ದೊಂದು ಸಮಸ್ಯೆ ಅನುಭವಿಸ್ತಾ ಇದ್ರ? ಸಾಧ್ಯವೇ ಇಲ್ಲ. ಈ ಹಿಂದೆ ಅಮೆರಿಕವನ್ನು ಆಳಿದ ಅನೇಕ ಅಧ್ಯಕ್ಷರಿಗೂ ಕೂಡ ಸಮಸ್ಯೆ ಇತ್ತು. ಯಾರ್ಯಾರು? ರೂಸ್ವೆಲ್ಟ್. 4 ಬಾರಿ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಪೋಲಿಯೋ ಕಾಲುವೆಗೆ ಅವರು ಒಳಗಾಗ್ತಾರೆ. ಪೋಲಿಯೋ ಕಾಲುವೆಗೆ ಒಳಗಾದಂತಹ ರೂಸ್ವೆಲ್ಟ್ ಅದನ್ನು ಹೆಂಗೆ ಮರೆಮಾಚಿಬಿಡ್ತಾರೆ ಅಂತ 39ನೇ ವಯಸ್ಸಿಗಾಗುತ್ತೆ ಅವರಿಗೆ. 1921ರಲ್ಲಿ ಸೊಂಟದ ಭಾಗ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಅವರು ನಡೆಯೋದಕ್ಕೆ ಅಸಕ್ಷರತ, ಅಂದರೆ ನಡೆಯೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಚಕ್ರದ ಕುರ್ಚಿಯನ್ನು ಬಳಕೆ ಮಾಡ್ಕೊಂಡು ನಡೀತಾ ಇರ್ತಾರೆ. ಆದರೆ ಇದನ್ನು ಸಾರ್ವಜನಿಕವಾಗಿ ಯಾರಿಗೂ ಕೂಡ ತೋರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಪ್ರಯತ್ನಗಳಾಗ್ತಾ ಇರುತ್ತೆ. ಎರಡನೇದಾಗಿ ಜಾನ್ ಎಫ್ ಕೆನಡಿ ಕೂಡ ಮೂತ್ರಪಿಂಡದ ಅಡ್ರಿನಲ್ ಗ್ರಂಥಿ ಸಂಪೂರ್ಣವಾಗಿ ಅವ್ರದ್ದು ಹೋಗ್ಬಿಟ್ಟಿರುತ್ತೆ. ಹಾರ್ಮೋನ್ಗಳು ಉತ್ಪನ್ನ ಆಗ್ತಾ ಇರಲ್ಲ. ಹೀಗಾಗಿ ಅಡಿಸನ್ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. 1947ರಲ್ಲಿ ಅವರಿಗೆ ಬಂದಿತ್ತು. ಬೆನ್ನು ನೋವಿನ ಸಮಸ್ಯೆ ಕೂಡ ಇತ್ತು ಅವರಿಗೆ. ಯಾಕಂದರೆ 2ನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ಅಟ್ಯಾಕ್ ಮಾಡಿದಾಗ ಅವ್ರಿಗೆ ಒಂದು ಸ್ವಲ್ಪ ನೋವಾಗಿತ್ತಂತೆ. ಆ ಬೆನ್ನು ನೋವು ಕೂಡ ಅವರಿಗೆ ಕಾಣಿಸ್ಕೊಳ್ತಾ ಇತ್ತು. ಇನ್ನು ರೊನಾಲ್ಡ್ ರೆಗನ್ ಅಧಿಕಾರದಿಂದ ಕೆಳಗಿಳಿದ ನಂತರ ತನಗಿರುವಂಥ ರೋಗದ ಬಗ್ಗೆ ಆ ವ್ಯಕ್ತಿ ಮಾತನಾಡ್ತಾರೆ. 1994ರಲ್ಲಿ ಚುನಾವಣಾ ವಿವಾದವೂ ಕೂಡ ಆಗಿತ್ತಿದ್ದು, ಅಂದರೆ ಇದನ್ನು ಮುಚ್ಚಿಟ್ಟಿದ್ರು ಅನ್ನುವ ಕಾರಣಕ್ಕಾಗಿ 1984ರ ಚುನಾವಣಾ ಸಮಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅವರ ಮಗ ಇದ್ರ ಬಗ್ಗೆ ಬರೆದುಕೊಂಡಿದ್ರು. ಅದಾದ ನಂತರ ವುಡ್ರೋ ವಿಲ್ಸನ್ ಅಂತ ವಿಶ್ವಸಂಸ್ಥೆಯ ಸ್ಥಾಪನೆಗಾಗಿ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತಹ ಸಮಯದಲ್ಲಿ ಅವರಿಗೆ ಪಾರ್ಶ್ವವಾಯು ಆಗಿತ್ತು. ಕುರುಡರಾಗ್ಬಿಡ್ತಾರೆ ಅವರು ಸಂಪೂರ್ಣವಾಗಿ. ಇದನ್ನು ಕೂಡ ಮರೆಮಾಚಲಾಗಿತ್ತು. ಇದನ್ನು ಮರೆಮಾಚುವ ದೃಷ್ಟಿಯ ಜೊತೆಗೆ ಇವರ ಪತ್ನಿ ಇವರ ಪರವಾಗಿ ಕೆಲಸ ಮಾಡ್ತಿದ್ರು. ಯಾರು ಅಧ್ಯಕ್ಷರನ್ನು ಭೇಟಿ ಮಾಡಬೇಕು, ಯಾವ ಕಡತಗಳನ್ನು ಕಳಿಸಬೇಕು, ಅಧ್ಯಕ್ಷರು ಎಲ್ಲಿಗೆ ಹೋಗಬೇಕು, ಎಲ್ಲವನ್ನು ಕೂಡ ಅವರ ಹೆಂಡತಿ ನಡ್ಕೊಳ್ತಾ ಇದ್ರು. ಇದು ಕೂಡ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿತ್ತು.
ಇದರ ಜೊತೆಗೆ ಜೋ ಬೈಡನ್ ಇತ್ತೀಚೆಗೆ ಕಳೆದ ಬಾರಿ ಇದ್ದಂಥ ಅಧ್ಯಕ್ಷ ನಡೆಯುವ ಶೈಲಿ ಮತ್ತು ಭಾಷಣದ ವೇಳೆ ಅವರಿಗೆ ಆಗ್ತಾ ಇದ್ದಂಥ ತಪ್ಪು, ವಿಪಕ್ಷಗಳ ಟೀಕೆಗೆ ಇದೆಲ್ಲವೂ ಕೂಡ ಕಾರಣ ಆಗಿತ್ತು. ಅದರಂತೆ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಇದೀಗ ಮಾನಸಿಕ ಆರೋಗ್ಯದ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ ಅಮೆರಿಕಾದಲ್ಲಿ ಆಗ್ತಾ ಇರುವಂಥ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ 25ನೇ ತಿದ್ದುಪಡಿಗೆ, ಅಂದರೆ 25ನೇ ತಿದ್ದುಪಡಿಯನ್ನು ತರಲಾಯಿತು 1967ರಲ್ಲಿ. ಯಾವ ಕಾರಣಕ್ಕಾಗಿ ಇದನ್ನು ತರಲಾಯಿತು ಅಂತ ಹೇಳಿದರೆ, ಅಧ್ಯಕ್ಷರು ಕೆಲಸ ಮಾಡಲು ಅಸಕ್ಷರರಾದಾಗ, ಅಂದರೆ ಅವರಿಗೆ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಉಪಾಧ್ಯಕ್ಷರು ಅದನ್ನು ನಿರ್ವಹಣೆ ಮಾಡೋದು ಅಂತ. ಅಲ್ಲಿ ವಿಭಾಗ 1, ವಿಭಾಗ 2, ವಿಭಾಗ 3 ಅಂತ 3 ವಿಭಾಗಗಳಿದೆ. ಏನು ವಿಭಾಗ 1? ವಿಭಾಗ 1ರಲ್ಲಿ ಬಹಳ ಕ್ಲಿಯರ್ ಆಗಿ ಅವರು ಹೇಳ್ತಾರೆ, ಅಧ್ಯಕ್ಷರು ಸತ್ತರೆ ಉಪಾಧ್ಯಕ್ಷರು ಆಡಳಿತವನ್ನು ನಿರ್ವಹಿಸೋದು ಈ ತಿದ್ದುಪಡಿಯ ಮುಖಾಂತರ. 2ನೇದರಲ್ಲಿ ಉಪಾಧ್ಯಕ್ಷರ ಹುದ್ದೆ ಖಾಲಿಯಾದರೆ ಆ ಹುದ್ದೆಗೆ ಅಧ್ಯಕ್ಷರು ನೇಮಕ ಮಾಡ್ತಾರೆ, 2ನೇ ನಿಯಮ ಇದು. 3ನೇ ನಿಯಮದಲ್ಲಿ ಅಧ್ಯಕ್ಷರು ಅಶಕ್ತರಾದಾಗ ಉಪಾಧ್ಯಕ್ಷರು ಸಚಿವ ಸಂಪುಟದ ಬಹುಮತದೊಂದಿಗೆ ಕೆಲವು ದಿನಗಳ ಕಾಲ ಅದನ್ನು ಮುನ್ನಡೆಸೋದು. ಈ ತಿದ್ದುಪಡಿ ಅವಶ್ಯಕ ಅಂತ 1967ರಲ್ಲಿ ಇದನ್ನು ಮಾಡಲಾಯಿತು. ಇದು ಡೊನಾಲ್ಡ್ ಟ್ರಂಪ್ ಅವರ ಆರೋಗ್ಯದ ಬಗ್ಗೆ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಬೇಕಾದ್ಮೇಲೆ ಮತ್ತೊಮ್ಮೆ ಸ್ವಾಗತ. 2ನೇ ಸುದ್ದಿ ಪರಮಾಣು ಒಪ್ಪಂದಕ್ಕೆ ಬಿಟ್ಟದ್ದು. ಈ ಪರಮಾಣು ಒಪ್ಪಂದ ಇರಾನ್ ಬಿಡುವಂತೆ ಕಾಣಿಸ್ತಾ ಇಲ್ಲ. ನಾವು ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಬೇಕು ಅಂತ ಅವ್ರು ಬಯಸ್ತಿದ್ದಾರೆ. ಅಮೆರಿಕ ಅದಕ್ಕೆ ಅವಕಾಶ ಕೊಡುವಂತೆ ಕಾಣಿಸ್ತಾ ಇಲ್ಲ. ಈ ಬೆಳವಣಿಗೆಗಳು ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇದ್ಕೊಂಡು ಒಂದು ವೇಳೆ ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಿಬಿಟ್ರೆ ಇಸ್ರೇಲ್ನ ಕತೆ ಏನು ಅನ್ನುವಂತಹ ಅನುಮಾನ ಅಮೆರಿಕಕ್ಕಿದೆ. ಮಧ್ಯಪ್ರಾಚ್ಯಗಳ ಉಳಿದ ರಾಷ್ಟ್ರಗಳ ಕತೆ ಏನಾಗಬಹುದು ಎನ್ನುವಂಥ ಆತಂಕ ಅಮೆರಿಕಕ್ಕೆ ಇರಬಹುದು. ಈ ಕಾರಣಕ್ಕಾಗಿಯೇ ಇರಾನ್ ಮೇಲೆ ಇಂತಹ ದಿಗ್ಬಂಧನಗಳನ್ನು ಅಮೆರಿಕ ಅನೇಕ ವರ್ಷಗಳಿಂದ ವಿಧಿಸ್ತಾ ಬರ್ತಾ ಇದೆ. ಹಾಗಾದರೆ ಇದೀಗ ಆಗ್ತಾ ಇರುವಂತಹ ಬೆಳವಣಿಗೆ ಏನು? 20 ವರ್ಷ 5 ವರ್ಷ ಷರತ್ತುಗಳ ಅನ್ವಯ ಏನು? ಪರಮಾಣು ಷರತ್ತುಗಳೇನು? ಇರಾನ್ ಪರಮಾಣು ಕನಸುಗಳ ಮೇಲೆ 20 ವರ್ಷ ನಿಷೇಧವನ್ನು ಅಮೆರಿಕ ಬಯಸ್ತಾ ಇದೆ. 20 ವರ್ಷ ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಸಶಸ್ತ್ರೀಕರಣ ರಾಷ್ಟ್ರ ಆಗಬಾರದು, ತಯಾರು ಮಾಡಬಾರದು, ಪ್ರಯತ್ನವನ್ನೇ ಪಡಬಾರದು ಅಂತ ಅಮೆರಿಕ ಹೇಳ್ತಾ ಇರೋದು. ಯುರೇನಿಯಂ ಪುಷ್ಟೀಕರಣ 5 ವರ್ಷಗಳ ಕಾಲ ಸ್ಥಗಿತಗೊಳಿಸೋದಕ್ಕೆ ಇರಾನ್ ಒಪ್ಪಿಗೆ ಕೊಡ್ತಾ ಇದೆ. ಒಂದು ಕಡೆ ಅಮೆರಿಕದ ಬೇಡಿಕೆ 20 ವರ್ಷ. ಒಂದು ವೇಳೆ 20 ವರ್ಷ ಅವಕಾಶವನ್ನು ಕೊಟ್ಟರೆ, ಅಂದರೆ ಸ್ಥಗಿತ ಮಾಡಿಬಿಟ್ರೆ ಇರಾನನ್ನು ಮತ್ತಷ್ಟು ಹಿಂದಕ್ಕೆ ತಳ್ಳಬಹುದು ಅಂತ ಅಮೆರಿಕದ ಲೆಕ್ಕಾಚಾರ ಇದೆ. ಆದರೆ ಇರಾನ್ ಹೇಳ್ತಾ ಇರೋದು ನಾವು 5 ವರ್ಷಕ್ಕೆ ನಾವು ಒಪ್ಕೊಳ್ತೀವಿ ಅಂತ. ಆದರೆ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ 12 ವರ್ಷಗಳ ಕಾಲ ಸ್ಥಗಿತಗೊಳಿಸಬಹುದು ಎನ್ನುವಂಥ ವರದಿಗಳು ಇರಾನ್ನಿಂದ ಬರ್ತಾ ಇದೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಈ ಪರಮಾಣು ವಿಚಾರದಲ್ಲಿ ಈ ಬಾರ್ಗೇನಿಂಗ್ ಆಗ್ತಾ ಇದೆ. ಇವೆಲ್ಲದರ ನಡುವೆ ಇರಾನ್ಗೆ ಆಫರ್, ಟ್ರಂಪ್ಗೆ ಡಿಚ್ಚಿ ಕೊಟ್ಟು ಪುಟಿನ್ ಗೇಮ್ ಆಡ್ತಾ ಇದ್ದಾರೆ. ಇಲ್ಲಿ ನಾವು ನಿನ್ನೆ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ವಿ. 2015ರಲ್ಲಿ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಕೆಲವೊಂದಿಷ್ಟು ಯುರೇನಿಯಮನ್ನು ಆ ಸಮಯದಲ್ಲಿ ಇರಾನ್ ರಷ್ಯಾ ಕಳಿಸ್ಕೊಡ್ತು, ರಷ್ಯಾ ಅದನ್ನು ಸ್ವೀಕಾರ ಮಾಡ್ತು ಅಂತ. ಇದೀಗ ರಷ್ಯಾ ಒನ್ಸ್ ಅಗೇನ್ ಅದನ್ನೇ ಹೇಳ್ತಾ ಇದೆ, ಇರಾನ್ ಬಳಿ ಇರುವಂಥ 450 kg ಯುರೇನಿಯಂ ಏನಿದೆ ಅದನ್ನು ನಾವು ಸ್ವೀಕಾರ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಆ ಮುಖಾಂತರ ಅಮೆರಿಕಕ್ಕೆ ಇರುವಂತಹ ಈ ಆತಂಕ ಏನಿದೆ ಅದನ್ನು ನಾವು ದೂರ ಮಾಡ್ತೀವಿ ಅಂತ 2015ರಲ್ಲಿ 11,000 kg ಯುರೇನಿಯಮನ್ನು ಅವ್ರು ರವಾನೆ ಮಾಡಿದ್ರು ಒಪ್ಪಂದದ ಪ್ರಕಾರ. ಈ ಒಪ್ಪಂದದ ಪ್ರಕಾರ ಏನಾಗಿತ್ತು ಅಂತ ಹೇಳಿದ್ರೆ 300 kgಗೂ ಅಧಿಕ ಯುರೇನಿಯಮನ್ನು ಯಾವುದೇ ಕಾರಣಕ್ಕೂ ಇರಾನ್ ಪರಿಷ್ಕರಣೆ ಮಾಡಬಾರ್ದು ಅನ್ನುವಂಥದ್ದು ಇತ್ತು. ಆದರೆ 450 kgಗೆ ಅದು ಏರಿಕೆ ಆಗಿದೆ. ಇದು ಅಮೆರಿಕಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಟ್ರಂಪ್ ಹಾರ್ಮುಜ್ ವಿಚಾರದಲ್ಲಿ ಕೈಗೊಳ್ತಾ ಇರುವಂಥ ಕೆಲವೊಂದಿಷ್ಟು ನಿರ್ಣಯಕ್ಕೆ ಪುಟಿನ್ ಕೆಂಡವಾಗ್ಬಿಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ ಪುಟಿನ್? ಹಾರ್ಮುಜ್ ಮೇಲೆ ಏರಿರುವ ನೌಕಾ ದಿಗ್ಬಂಧನವನ್ನು ಖಂಡಿಸಿಬಿಟ್ಟಿದ್ದಾರೆ. ಅಂದರೆ ಅಮೆರಿಕದ 2 ನೌಕೆಗಳು ಹಾರ್ಮುಜ್ನತ್ತ ಬಂದು ಇರಾನ್ ಏನಾದರೂ ಇದರ ಮೇಲೆ ಆಟವನ್ನು ಆಡಿಬಿಟ್ರೆ ನಾವು ಅದನ್ನು ಹೊಡೆದುರುಳಿಸ್ತೀವಿ ಅಂತ ಹೇಳ್ತಾ ಇರೋದು, ಇರಾನ್ನ ಮಿತ್ರ ರಾಷ್ಟ್ರಗಳು ಮತ್ತು ಇರಾನ್ನ ಹಡಗುಗಳನ್ನು ಬಿಡದೇ ಇರೋದು, ಎಲ್ಲ ಬೆಳವಣಿಗೆಗಳನ್ನು ಏನು ಅಮೆರಿಕ ಮಾಡ್ತಾ ಇದೆ, ಇದಕ್ಕೆ ಇದೀಗ ಪುಟಿನ್ ಅವರು ಕೆಂಡ ಕಾರುಬಿಟ್ಟಿದ್ದಾರೆ. ಕೆಂಡ ಕಾರುವುದರ ಜೊತೆಗೆ ಅವರು ಹೇಳ್ತಾ ಇರೋದು, ಇಂತಹ ಕ್ರಮಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಭಾರಿ ಹಾನಿಯಾಗುತ್ತೆ. ಇರಾನ್ ಅಮೆರಿಕ ವಾಯು ನೌಕಾದಾಳಿಯಿಂದಾಗಿ ಜಾಗತಿಕ ಆರ್ಥಿಕತೆ ತತ್ತರಿಸಿ ಹೋಗ್ಬಿಡುತ್ತೆ ಎನ್ನುವಂತಹ ಮಾತುಗಳನ್ನು ಪುಟಿನ್ ಅವರು ಹೇಳಿದ್ದು. ಕಳೆದ 10-15 ದಿನಗಳಿಂದ ನಾವು ಅದನ್ನು ಅನುಭವಿಸಿದ್ದೀವಿ, ಏನೇನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇರಾನ್ನ ಆರ್ಥಿಕತೆಯ ಗುಟ್ಟು ಕೂಡ ಬಯಲಾಗಿದೆ. ಈಗ ಅಮೆರಿಕ ಏನು ಮಾಡಿತ್ತು, ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸಿತ್ತು ಬೇರೆ ಬೇರೆ ಕಾರಣಗಳಿಗಾಗಿ. ಹೀಗಾಗಿ ಇರಾನ್ಗೆ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗ್ಬಿಟ್ಟಿತ್ತು.
ಇವೆಲ್ಲ ಸಂಕಷ್ಟಗಳ ಹೊರತಾಗಿಯೂ ಕೂಡ ಇರಾನ್ ಆರ್ಥಿಕತೆಯನ್ನು ಗಳಿಸಿಬಿಟ್ಟಿದೆ. ಹೆಂಗೆ 2019ರಿಂದ ಇರಾನ್ 170 ರಾಷ್ಟ್ರಗಳೊಂದಿಗೆ ಸರಕು ವಿನಿಮಯಗಳನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಹೆಂಗೆ ಮಾಡ್ಕೊಂಡಿದ್ದಾರೆ ಸರಕು ವಿನಿಮಯಗಳನ್ನು? ಭಾರತದಲ್ಲಿ ಹಿಂದೆ ಬಾರ್ಟರ್ ಸಿಸ್ಟಮ್ ಇತ್ತಲ್ಲ, ಸರಕುಗಳ ಬದಲಾಗಿ ಸರಕುಗಳು. ಆ ರೀತಿಯಾಗಿ ನಾವು ನಿಮಗೆ ತೈಲ ಕೊಡ್ತೀವಿ, ಭಾರತದವರು ನಮಗೆ ಅಕ್ಕೆ ಮತ್ತು ಟೀ ಪುಡಿಯನ್ನು ಕೊಡಬೇಕು ಅಂತ ಭಾರತದ ಜೊತೆಗೆ ಒಂದು ಒಪ್ಪಂದ. ಮತ್ತೊಂದು ಕಡೆ ಪಾಕಿಸ್ತಾನ, ಬೇರೆ ಬೇರೆ ರಷ್ಯಾ, ಆ ರಾಷ್ಟ್ರಗಳ ಜೊತೆಗೆ ಕೆಲವೊಂದಿಷ್ಟು ಬಿಸ್ನೆಸ್ ಟ್ರೇಡ್ಗಳನ್ನು ಮಾಡಿಕೊಂಡು ಅವುಗಳ ಮುಖಾಂತರವೂ ಕೂಡ ಇವರು ಕೆಲವೊಂದಿಷ್ಟು ವಸ್ತುಗಳನ್ನು ತರಿಸ್ಕೊಂಡಿದ್ದಾರೆ. ರಷ್ಯಾದಿಂದ ಗ್ಯಾಸು, ತೈಲ ಮತ್ತು ಇವರು ಅವುಗಳಿಗೆ ಇವುಗಳೆಲ್ಲವನ್ನು ಕೊಟ್ಟು ಆಮದು ಆಗಿ ಆಹಾರ ಪದಾರ್ಥಗಳು, ತರಕಾರಿ ಆಗಿರ್ಬೋದು, ಎಲೆಕ್ಟ್ರಿಕ್ ಆಗಿರ್ಬೋದು, ಕಾರಿನ ಬಿಡಿ ಭಾಗಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಬಾರ್ಟರ್ ಸಿಸ್ಟಮ್ ಇದು. ಡಾಲರಲ್ಲಿ ಏನಾದರೂ ವ್ಯವಹಾರ ಮಾಡಿದರೆ ಅದು ಅಮೆರಿಕಾಗೆ ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಆತಂಕ ಇರಾನ್ಗೆ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ವಸ್ತುಗಳ ಬದಲಾಗಿ ವಸ್ತುಗಳಿಗೆ ಇರಾನ್ ಕಳೆದ 2019ರಿಂದ ಟಿಲ್ ಟುಡೇ ಅಂಥದ್ದೊಂದು ವ್ಯವಹಾರ ಮಾಡಿದ್ದಾರೆ. ಇದರ ಜೊತೆಗೆ ಇರಾನ್ ಜೊತೆಗೆ ಚೀನಾ ಯಾವಾಗಲೂ ನಿಂತಿದೆ. ನಾವು ಮೊದಲ ದಿನದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಇರಾನ್ ಜೊತೆಗೆ ಚೀನಾ ನಿಂತಿದೆ, ಯುದ್ಧದಲ್ಲೂ ಕೂಡ ಸಹಾಯ ಮಾಡಿದೆ, ಅದು ಹಣಕಾಸು ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ಅಂತ. ಆರ್ಥಿಕತೆಯ ದೃಷ್ಟಿಯಿಂದಲೂ ಕೂಡ ಬೆನ್ನೆಲುಬಾಗಿ ನಿಂತಿದೆ. ಹೆಂಗೆ? ತೈಲ ಪೂರೈಕೆಗೆ ಪ್ರತಿಯಾಗಿ $400 ಬಿಲಿಯನ್ ಹೂಡಿಕೆಯ ಭರವಸೆಯನ್ನು ಇವರು ಕೊಟ್ಟಿದ್ದು. 400 ಬಿಲಿಯನ್ ಅಂದರೆ 25 ವರ್ಷಗಳ ಅದೊಂದು ಒಪ್ಪಂದ ಅಂತೆ. ಆ ಒಪ್ಪಂದದ ಮುಖಾಂತರ 33 ಲಕ್ಷ ಕೋಟಿ ರೂಪಾಯಿಯನ್ನು ಚೀನಾ ಇರಾನ್ನ ಬೇರೆ ಬೇರೆ ಕಡೆಗಳಲ್ಲಿ ಇಂಧನ, ಮೂಲಸೌಕರ್ಯ, ತಂತ್ರಜ್ಞಾನ, ಬ್ಯಾಂಕಿಂಗು, ಆರೋಗ್ಯ, ರೈಲ್ವೆ, ರಕ್ಷಣೆ ಎಲ್ಲದರ ಮೇಲೆಯೂ ಕೂಡ ಹೂಡಿಕೆ ಮಾಡೋದು. ಇದಕ್ಕೆ ಪ್ರತಿಯಾಗಿ ಇರಾನ್ ಏನು ಮಾಡೋದು? 8% 10% ಕಡಿಮೆ ದರಕ್ಕೆ ತೈಲವನ್ನು ಚೀನಾಕ್ಕೆ ಕೊಡೋದು. ಇಂಥದ್ದೊಂದು ಒಪ್ಪಂದ ಚೀನಾ ಮತ್ತು ಇರಾನ್ನ ನಡುವೆ ಆಗ್ತಾ ಇರೋದು. ಇವೆಲ್ಲದರ ಜೊತೆಗೆ ಇರಾನ್ ಮತ್ತು ಅಮೆರಿಕ ಮತ್ತೆ ಮಾತುಕತೆಯನ್ನು ನಡೆಸುತ್ತೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಅಮೆರಿಕ ಕೂಡ ಅಂದರೆ ಇರಾನ್ನ ನಿಲುವನ್ನು ಒಪ್ಪಿಕೊಳ್ಳಿಲ್ಲ. ವ್ಯಾನ್ಸ್ ವಾಪಸ್ ಬಂದರು. ಅಂದರೆ ಪರಮಾಣು ವಿಚಾರದಲ್ಲಿ, ಹಾರ್ಮುಜ್ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಯಿತು. ಅಸಮಾಧಾನಗೊಂಡು ಅವರವರ ನಿಯೋಗಗಳು ಅವರವರ ದೇಶಗಳಿಗೆ ವಾಪಸ್ ಹೋಯಿತು. ಆದರೆ ಇದೀಗ ಏಪ್ರಿಲ್ 21ನೇ ತಾರೀಕಿಗೆ ಕದನ ವಿರಾಮದ ಒಪ್ಪಂದದ ಹೊಸ ಮಾತುಕತೆಗೆ ಉಭಯ ದೇಶಗಳು ಇದೀಗ ಒಲವನ್ನು ತೋರಿಸಿವೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇವತ್ತು 14ನೇ ತಾರೀಕು. ಅಂದರೆ ಈ ಎರಡು ದೇಶಗಳ ನಡುವೆ ಕೇವಲ 14 ದಿನಗಳ ಕಾಲ ಮಾತ್ರ ಕದನ ವಿರಾಮದ ಬಗ್ಗೆ ಚರ್ಚೆ ಆಗಿತ್ತು. ಇದೀಗ ಪಾಕಿಸ್ತಾನದ ಇಸ್ಲಾಮಾಬಾದ್ ಅಥವಾ ಜಿನೇವಾದಲ್ಲಿ ಈ ಸಂಧಾನ ಚರ್ಚೆಯನ್ನು ಮಾಡೋದಕ್ಕೆ ಫೆಬ್ರವರಿ 26ನೇ ತಾರೀಕಿಗೆ ಎಲ್ಲಿ ಸಭೆ ಆಗಿತ್ತೋ ಅದೇ ಜಾಗದಲ್ಲಿ ಸಭೆ ಮಾಡಿಸೋದಕ್ಕೆ ಮತ್ತೊಮ್ಮೆ ತಯಾರಾಗ್ತಾ ಇದೆ ಅಂತ. ಇದು ಯುದ್ಧದ ಕಥೆ. ಆದರೆ ಭಾರತದ ನೋಯ್ಡಾದಲ್ಲಿ ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ? ವೇತನ ಹೆಚ್ಚಳ, ವಾರದ ರಜೆ, ಬೇರೆ ಬೇರೆ ಸವಲತ್ತುಗಳನ್ನು ನಮಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನೌಕರರಿಂದ ಶುರುವಾದಂತಹ ಪ್ರತಿಭಟನೆ ಉದ್ವಿಗ್ನಗೊಂಡು ಬೆಂಕಿ ಹಚ್ಚುವ ತನಕ, ಕಟ್ಟಡಗಳಿಗೆ ಕಲ್ಲು ಹೊಡೆಯುವ ತನಕ, ವಾಹನಗಳಿಗೆ ಕಲ್ಲು ಹೊಡೆಯುವ ತನಕವೂ ಕೂಡ ಈ ಪ್ರತಿಭಟನೆಯ ಜ್ವಾಲೆ ವ್ಯಾಪಿಸಿಬಿಡ್ತು. ಈ ಪ್ರತಿಭಟನೆಯ ಜ್ವಾಲೆ ವ್ಯಾಪಿಸಿದ ತನಕ ಅಂದರೆ ಈ ಶುರುವಾದ ಮೇಲೆ ಇದರ ಬಗ್ಗೆ ಕೆಲವೊಂದಿಷ್ಟು ಅನುಮಾನಗಳು ಬರೋದಕ್ಕೆ ಶುರುವಾಯಿತು. ಇವರು ಕಾರ್ಮಿಕರು ಮಾತ್ರ ಪ್ರತಿಭಟನೆ ಮಾಡ್ತಿದ್ದಾರಾ? ಇವರ ಹಿಂದೆ ಯಾರಾದರೂ ಕೈವಾಡ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಬರೋದಕ್ಕೆ ಶುರುವಾಯಿತು. ನೋಯ್ಡಾ ಕಾರ್ಮಿಕರ ಪ್ರತಿಭಟನೆ ಹಿಂಸಾಚಾರಗಳಾಗ್ಬಿಟ್ಟಿದೆ. ನೋಯ್ಡಾದ ಫೇಸ್ 2 ಸೆಕ್ಟರ್ 60, 62 ಮತ್ತು 84ನಲ್ಲಿ ಕೈಗಾರಿಕಾ ಕಾರ್ಮಿಕರಿಂದ ವೇತನ ಹೆಚ್ಚಳಕ್ಕೆ ಪ್ರತಿಭಟನೆ. ಮೊಬೈಲ್ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ. IT ಕ್ಷೇತ್ರಗಳ ಅತಿ ಹೆಚ್ಚು ಕಂಪನಿಗಳಿರೋದು ನೋಯ್ಡಾದಲ್ಲಿ. ಇದರ ಜೊತೆಗೆ 11,000 ಕೈಗಾರಿಕೆಗಳು ನೋಯ್ಡಾದಲ್ಲಿ ಇದೆ ಅನ್ನುವಂಥ ಡೀಟೇಲ್ಸ್ಗಳಿದೆ. ಗಾರ್ಮೆಂಟ್ಸ್ ಆಗಿರ್ಬೋದು, ಉತ್ಪಾದನಾ ಘಟಕಗಳಾಗಿರ್ಬೋದು, ಬೇರೆ ಬೇರೆ ಎಲೆಕ್ಟ್ರಿಕ್ ಐಟಮ್ಗಳಾಗಿರ್ಬೋದು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕೆಗಳಿದೆ. ಇಲ್ಲಿ ಇವರು ಸಂಬಳವನ್ನು ಹೆಚ್ಚಳ ಮಾಡಬೇಕು ಅಂತ ಅವರು ಪ್ರತಿಭಟನೆ. 300ಕ್ಕೂ ಅಧಿಕ ಕಾರ್ಮಿಕರ ಬಂಧನ ಆಗಿದೆ. 100 ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. 40,000ಕ್ಕೂ ಹೆಚ್ಚು ಕಾರ್ಮಿಕರು 80ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಭದ್ರಾಪಡೆಗಳ ನಡುವೆ ಘರ್ಷಣೆ ಆಗಿದೆ. ಇದು ನೋಯ್ಡಾದಲ್ಲಿ ಆಗಿರುವಂಥ ಬೆಳವಣಿಗೆ. ಯಾಕಾಯ್ತು ಈ ಬೆಳವಣಿಗೆ ಅಂತ ನೋಡ್ತಾ ಹೋಗೋದಾದರೆ, ಪಕ್ಕದ ಹರಿಯಾಣದಲ್ಲಿ ಒಂದು ಬೆಳವಣಿಗೆ ಆಯಿತು. ಹರಿಯಾಣದಲ್ಲಿ ಕನಿಷ್ಠ ವೇತನ 11,274ರಿಂದ ಅಂದರೆ ಕಾರ್ಮಿಕರಿಗೆ 15,220 ರೂಪಾಯಿಗೆ ಏರಿಕೆ ಮಾಡಿಬಿಟ್ರು. ಮತ್ತೊಂದು ಕಡೆ ಅರೆ ಕೌಶಲ್ಯಪೂರ್ಣ ಕಾರ್ಮಿಕರ ವೇತನವನ್ನು 12,430 ರೂಪಾಯಿಯಿಂದ 16,780 ರೂಪಾಯಿಗೆ ಏರಿಕೆ ಮಾಡಿತು. ಪಕ್ಕದ ಹರಿಯಾಣದಲ್ಲಿ ಕಾರ್ಮಿಕರ ಸಂಬಳ ಏರಿಕೆ ಆಯಿತು 35%. ಆದರೆ ನಮ್ಮ ಸಂಬಳ ಮಾತ್ರ ಹಾಗೇ ಇದೆ. ನಮ್ಮಲ್ಲಿ ದಿನಕ್ಕೆ 350 ರೂಪಾಯಿಂದ 400 ರೂಪಾಯಿ ಕೂಲಿ ಮಾತ್ರ ಕೊಡ್ತಾ ಇದ್ದಾರೆ.
ತಿಂಗಳಿಗೆ ಕೇವಲ 11,000ದಿಂದ 13,000 ರೂಪಾಯಿ ಮಾತ್ರ ಸಂಬಳ ಸಿಗ್ತಾ ಇದೆ. ಹೀಗಾಗಿ ಪಕ್ಕದ ಹರಿಯಾಣದಂತೆ ನಮ್ಮಲ್ಲಿಯೂ ಕೂಡ ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಹಿಂಸಾಚಾರ ಶುರುವಾಯಿತು. ಹಾಗಾದರೆ ಈ ಪ್ರಕರಣಕ್ಕೂ ಈ ಪ್ರತಿಭಟನೆಗೂ ಕಾರ್ಮಿಕರ ಬೇಡಿಕೆಗೂ ಪಾಕ್ಗೂ ಏನು ಸಂಬಂಧ, ಏನು ಲಿಂಕ್ ಇದೆ? QR ಕೋಡ್ಗಳನ್ನು ಬಳಕೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಈಗ ಪ್ರತಿಭಟನೆ ಆಗಬೇಕು ಅಂತ ಹೇಳಿದ್ರೆ ಒಂದು ಗುಂಪುಗಳು, ಅದು ಕಾರ್ಮಿಕರ ವೇದಿಕೆ ಆಗಿರ್ಬೋದು, ಲೇಬರ್ ಆರ್ಗನೈಸೇಷನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತವೆ. ಈ ಗುಂಪಿನವ್ರು ಏನು ಮಾಡಿದ್ದಾರೆ, ಒಂದು ವಾಟ್ಸಪ್ QR ಲಿಂಕನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಲಿಂಕನ್ನು ಕ್ರಿಯೇಟ್ ಮಾಡಿ ಆ ಕೈಗಾರಿಕೆಗಳ ಗೋಡೆಗಳು, ಗೇಟ್ಗಳು, ಅಲ್ಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲೆಲ್ಲ ಅಂಟಿಸಿ ಆ ಲಿಂಕ್ ಮುಖಾಂತರ ನೀವು ಗ್ರೂಪನ್ನು ಜಾಯ್ನ್ ಆಗಬೇಕು ಅಂತ ಏನೋ ಹೇಳಿದ್ದಾರೆ. ಹೀಗಾಗಿ ರಾತ್ರೋರಾತ್ರಿ ಪ್ಲಾನ್ ಆಗಿದೆ. ಕಾರ್ಮಿಕ ಚಳುವಳಿ ಎನ್ನುವಂಥ ಗ್ರೂಪ್ನಲ್ಲಿ ಎಲ್ಲವೂ ಕೂಡ ಆಗಿದೆ. ಆ ಸಮಯದಲ್ಲಿ ಏನಾಗಿದೆ, ಆ ಗ್ರೂಪ್ನಲ್ಲಿ ದಾಳಿಯನ್ನು ಹೆಂಗೆ ಮಾಡೋದು, ಅದಾದ ನಂತರ ಎಲ್ಲರೂ ಕೂಡ ಸೇರಬೇಕು, ಕಲ್ಲುಗಳನ್ನು ಯಾವಾಗ ಹೊಡಿಬೇಕು, ಏನು ಮಾಡಬೇಕು, ಏನು ಎತ್ತ, ಎಲ್ಲದರ ಬಗ್ಗೆಯೂ ಕೂಡ ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಅಲ್ಲಿಯ ಸಚಿವರು ಹೇಳ್ತಾ ಇರುವಂಥ ಮಾತು. ಪ್ರತಿಭಟನೆ ಯಾರೇ ನಡೆಸಿದ್ರು ಅವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತ ಅಲ್ಲಿಯ ಕಾರ್ಮಿಕ ಇಲಾಖೆಯ ಸಚಿವ ಅನಿಲ್ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಇದರಂಥ ಈ ಪ್ರತಿಭಟನೆಯಲ್ಲಿ ಒಂದು ಪಿತೂರಿ ಅಂತೂ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಅಂತ ಅವ್ರು ಹೇಳ್ತಾ ಇರೋದು. ಇದರ ಜೊತೆಗೆ ಕಾರ್ಮಿಕರ ಅಳಲು ಏನು, ಯಾವ ಕಾರಣಕ್ಕಾಗಿ ಇವರು ಪ್ರತಿಭಟನೆ ಮಾಡ್ತಾ ಇರೋದು? ದಿನಕ್ಕೆ 12 ಗಂಟೆ ಕೆಲಸ, ಕೇವಲ 11ರಿಂದ 15,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ. ಇಂದಿನ ದುಬಾರಿ ಕಾಲದಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಸಂಸಾರ ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಸಾಮಾನ್ಯವಾಗಿ ಗೊತ್ತಿದೆ, 8 ಗಂಟೆಗಳ ಕಾಲ ಕೆಲಸವನ್ನು ಮಾಡಿಸಬೇಕು ಅನ್ನೋದು ನಿಯಮ ಇದೆ, ಆದರೆ 12 ಗಂಟೆ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಆರೋಪ. ಈ ಕನಿಷ್ಠ ಸಂಬಳ ಏನಿದೆ ಅದನ್ನು 20ರಿಂದ 25,000 ರೂಪಾಯಿಗೆ ಏರಿಕೆ ಮಾಡಬೇಕು, ಹೆಚ್ಚಳ ಮಾಡಬೇಕು ಅಂತ. ಮತ್ತೊಂದು ಕಡೆ 2 ಪಾಳಿಯಲ್ಲಿ ಕೆಲಸ ಮಾಡಲು ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಒತ್ತಾಯ ಅನ್ನುವಂಥ ಆರೋಪ. 2 ಪಾಳಿಯದಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಕೈಗಾರಿಕೆಗಳು ಹೇಳ್ತಾ ಇದೆ, ಒಪ್ಪಂದ ಮಾಡ್ಕೊಳ್ತಿದ್ದಾರೆ. ಇದನ್ನು ಕೈ ಬಿಡಬೇಕು ಎನ್ನುವಂತಹ ಮಾತುಗಳನ್ನು ಕಾರ್ಮಿಕರ ಇದೀಗ ಅಳಲನ್ನು ತೋಡ್ಕೊಳ್ತಾ ಇರೋದು. ಇದರ ಜೊತೆಗೆ ಕಾರ್ಮಿಕರ ಪ್ರಮುಖ ಬೇಡಿಕೆಗಳೇನು? ಕೆಲವೊಂದಿಷ್ಟು ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ. 20,000 ರೂಪಾಯಿ ವೇತನಕ್ಕೆ ಆಗ್ರಹ. ನಾನು ಅವಾಗಲೇ ಹೇಳಿದೆ, 350ರಿಂದ 400 ರೂಪಾಯಿ ಕೂಲಿ ಕೊಡ್ತಾರೆ. ಅದನ್ನು ತಿಂಗಳಿಗೆ ಕೌಂಟ್ ಮಾಡಿದರೆ 10ರಿಂದ 12,000 ರೂಪಾಯಿ ಆಗಿಬಿಡುತ್ತೆ. ಹೀಗಾಗಿ ಅದರಲ್ಲಿ ನಮಗೆ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. 20,000 ರೂಪಾಯಿ ನಮಗೆ ಕನಿಷ್ಠ ವೇತನ ಕೊಡಬೇಕು, ಅಂದರೆ ನಮಗೆ ಜೀವನ ಮಾಡೋದಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾ ಇರೋದು. ಮತ್ತೊಂದು ಕಡೆ ವಾರದ ರಜೆ, ವಾರಕ್ಕೊಂದು ಕಡ್ಡಾಯವಾಗಿ ವೀಕ್ಲಿ ಆಫ್ ನಮಗೆ ಬೇಕು, ವಾರದ ರಜೆಯನ್ನು ಕಡ್ಡಾಯವಾಗಿ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಓಲ್ ಟೈಮ್ ಭತ್ಯೆ ಅಂದರೆ OT ಮಾಡಿದರೆ, ಹೆಚ್ಚುವರಿ ಸಮಯದಲ್ಲಿ ಕೈಗಾರಿಕೆಗಳಲ್ಲಿ ಕೆಲಸವನ್ನು ಮಾಡಿದರೆ ಅದನ್ನು ಕಾನೂನುಬದ್ಧವಾಗಿ ಡಬಲ್ ವೇತನವನ್ನು ಮಾಡಿ ಅದನ್ನು ನಮಗೆ ಕೊಡಬೇಕು ಅನ್ನುವಂಥದ್ದು. ಕೆಲಸದ ಭದ್ರತೆ ವಿಚಾರದಲ್ಲಿ ಅವರಿಗೊಂದಿಷ್ಟು ಆತಂಕ ಇದೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ, ಗುತ್ತಿಗೆ ಆಧಾರದ ಮೇಲೆ ನಮ್ಮನ್ನು ಅವರು ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಗುತ್ತಿಗೆ ಆಧಾರದ ಮೇಲೆ ನಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ಳೋದನ್ನು ಬಿಟ್ಟು ಕಾಯಂ ಉದ್ಯೋಗ ಭದ್ರತೆಯನ್ನು ನಮಗೆ ಕೊಡಬೇಕು ಅನ್ನೋದನ್ನು ಅವರು ಬೇಡಿಕೆ ಇಟ್ಟಿದ್ದಾರೆ. ಈಗ ಇರುವಂಥ ದಿನಕ್ಕೆ 12 ಗಂಟೆ ಏನು ಕೆಲಸ ಇದೆ, ಆ 12 ಗಂಟೆ ಕೆಲಸದ ಬದಲಾಗಿ 8 ಗಂಟೆಗೆ ಅದನ್ನು ಸೀಮಿತಗೊಳಿಸಬೇಕು. 8 ಗಂಟೆಗೆ ಸೀಮಿತಗೊಳಿಸಿ ವಾರಕ್ಕೊಂದು ರಜೆ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಎನ್ನುವಂತಹ ಬೇಡಿಕೆಯನ್ನು ಇದೀಗ ಕಾರ್ಮಿಕರು ಅದನ್ನು ಮುಂದೆ ಇಟ್ಟಿದ್ದಾರೆ. ಹರಿಯಾಣ ಮಾದರಿ, ಒನ್ಸ್ ಅಗೇನ್ ಅವರು ಹೇಳ್ತಾ ಇರೋದು ಹರಿಯಾಣದಲ್ಲಿ ಕಾರ್ಮಿಕರ ವೇತನ ಏರಿಕೆ ಆಗಿದೆ. ಇವರು ಕೇಳ್ತಾ ಇರುವಂಥ ಎಲ್ಲ ಬೇಡಿಕೆಗಳನ್ನು ಅಲ್ಲಿ ಸರ್ಕಾರ ಈಡೇರಿಸಿದೆ. ಕೈಗಾರಿಕೆಯ ಆಡಳಿತ ಮಂಡಳಿಯ ನಿರ್ದೇಶಕರೆಲ್ಲ ಒಪ್ಕೊಂಡಿದ್ದಾರೆ. ಆದರೆ ನೋಯ್ಡಾದಲ್ಲಿರುವಂತಹ ಕಾರ್ಮಿಕ ಅಂದರೆ ಈ ಕೈಗಾರಿಕೆಗಳ ಆಡಳಿತ ಮಂಡಳಿ ನಿರ್ದೇಶಕರೇನಿದ್ದಾರೆ ಅವರು ಒಪ್ಕೊಳ್ತಾ ಇಲ್ಲ ಎನ್ನುವಂಥ ಗಂಭೀರ ಆರೋಪವನ್ನು ಈಗ ಅವರು ಮಾಡ್ತಾ ಇರೋದು. ಇದೇ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಇವೆಲ್ಲವೂ ಕೂಡ ಕಾರ್ಮಿಕರ ಬೇಡಿಕೆಗಳು. ಯಾವ್ಯಾವೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನೋದು ನೋಡ್ತಾ ಇದ್ರಿ. ಇದರ ಜೊತೆಗೆ ಈ ಕಾರ್ಮಿಕರ ಪ್ರೊಟೆಸ್ಟ್ಗೆ ನಾನು ಅವಾಗಲೇ ಹೇಳಿದಾಗೆ ಪಾಕ್ನ ಕೈವಾಡ ಇದೆ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಈ ವಿಚಾರದ ಬಗ್ಗೆ ಮತ್ತು ಕಾರ್ಮಿಕರ ಒಟ್ಟಾರೆ ಪ್ರತಿಭಟನೆ ಬಗ್ಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. देश में आपके डबल इंजन की सरकार, एनडीए की डबल इंजन की सरकार, प्रधानमंत्री मोदी जी के नेतृत्व मार्गदर्शन में सुरक्षा का, सुशासन का, सेवा का, इंडस्ट्रियलाइजेशन का एक मॉडल खड़ी कर रही है. बेटी और व्यापारी की सुरक्षा सुनिश्चित कर रही है. नौजवान के लिए नौकरी और रोजगार की गारंटी दे रही है. अन्नदाता किसान के चेहरे पर खुशहाली लाने का काम कर रही है. तब ಯೋಗಿ ಆದಿತ್ಯನಾಥ್ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ತುರ್ತು ಸಭೆಯನ್ನ ಯೋಗಿ ಆದಿತ್ಯನಾಥ್ ಎಲ್ಲ ಕರೆದು
ಕೆಂಡಾಮಂಡರಾಗಿದ್ದಾರೆ. ಏನೆಲ್ಲ ಹೇಳಿದರು? ಪ್ರತಿಭಟನೆಗಳು ಇವು ಆಕಸ್ಮಿಕ ಅಲ್ಲ, ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂಥ ಪಿತೂರಿ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿರೋದು. ಕೆಲಸಗಾರನ ಹೆಸರಿನಲ್ಲಿ ಅಶಾಂತಿ ಸೃಷ್ಟಿ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಉಗ್ರಗಾಮಿ ಅಥವಾ ನಕ್ಸಲೇಟ್ ಸಂಬಂಧಿತ ಚಟುವಟಿಕೆ ಮರುಜೀವಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಅನುಮಾನವನ್ನು ಇದೀಗ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಕಾರ್ಮಿಕ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಭಾರಿ ಇಂಪಾರ್ಟೆಂಟ್ ಅದು. ಅವ್ರು ಹೇಳ್ತಾ ಇರೋದು ಇದೊಂದು ವ್ಯವಸ್ಥಿತ ಪಿತೂರಿ. ಇದು ಈ ಹಿಂದೆ ಮೀರಟ್ ಮತ್ತು ನೋಯ್ಡಾದಲ್ಲಿ ಪಾಕಿಸ್ತಾನದ ಜೊತೆಗೆ ಸಂಪರ್ಕ ಇರುವಂತಹ 4 ಶಂಕಿತ ಉಗ್ರರನ್ನು ಬಂಧನ ಮಾಡಿದ್ದೀವಿ. ಆ ಬಂಧನದ ನಂತರ ಇಂಥದ್ದೊಂದು ಬೆಳವಣಿಗೆಗಳು ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನದ ಜೊತೆಗೆ ಈ ಪ್ರತಿಭಟನೆಗೆ ಕೆಲವೊಂದಿಷ್ಟು ಜನರ ಲಿಂಕ್ ಇರಬಹುದು. ಪ್ರತಿಭಟನೆ ನಡೀತಾ ಇದ್ದಂತಹ ಸಮಯದಲ್ಲಿ ಏಕಾಏಕಿಯಾಗಿ ಬಂದು ಯಾರು ಕಲ್ಲು ತೂರಿದ್ದಾರೆ, ಹೀಗಾಗಿ ಅಹಿತಕರ ಘಟನೆ ಆಗ್ತಾ ಇದೆ, ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಅಲ್ಲಿಯ ಸಚಿವರುಗಳು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇದು ನೋಯ್ಡಾದಲ್ಲಿ ಆದಂತಹ ಬೆಳವಣಿಗೆ.